ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಉಳ್ಳಾಳ ತಾಲೂಕು ಘಟಕ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯೋತ್ಸವ ಸ್ಮರಣಾರ್ಥಕವಾಗಿ ಸ್ವರ್ಣ ಸಂಭ್ರಮ ಸಮಾರಂಭ ಹಾಗೂ ಪದಗ್ರಹಣ ಮತ್ತು ಚಿಣ್ಣರ ಕಲರವ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಸಭಾಧ್ಯಕ್ಷರು ನಮ್ಮ UT ಖಾದರ್ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನಮ್ಮ ಸಿಹಾನಾ ಮೇಡಮ್ರವರಿದ್ದಾರೆ, N ಅಶೋಕ್ ಸರ್ ಇದ್ದಾರೆ, BM ರೋಹಿಣಿ ಮೇಡಮ್ರವರಿದ್ದಾರೆ, ನಮ್ಮ ಸಹೋದ್ಯೋಗಿ ಬಂಧುಗಳಾದಂತಹ ಮತ್ತು ಶಿಕ್ಷಣ ತಜ್ಞರು ಆದಂಥ ನಮ್ಮ ರಫೀಕ್ ಸರ್ ಅವರಿದ್ದಾರೆ, ಫಾತಿಮಾ ಸಿಫಾನಾ ಮೇಡಮ್ರವರಿದ್ದಾರೆ, ಪರಿಮಳ ರಾಜ್ರವರಿದ್ದಾರೆ, ಸುರೇಶ್ ಸರ್ ಅವರಿದ್ದಾರೆ. ನನ್ನ ನೆಚ್ಚಿನ ಎಲ್ಲ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತರವರು ಹಮ್ಮಿಕೊಂಡಿದ್ದಾರೆ. ಮಕ್ಕಳೇ, ನಿಮಗೆ ಒಂದು ಕಿವಿ ಮಾತು. ನೀವು ಪುಸ್ತಕ ಪ್ರೇಮಿಗಳಾಗಬೇಕು. ಪುಸ್ತಕ ಪ್ರೇಮಿಗಳಾದರೆ ಮಾತ್ರ ನಾವು ಜಗತ್ತಿನಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಒಬ್ಬ ವ್ಯಕ್ತಿ ಅಪಾರ ಜ್ಞಾನವನ್ನು ಹೊಂದಿದ್ದಾನೆ ಎಂದರೆ ಅವನಿಗೆ ವಿಶೇಷವಾದ ಸ್ಥಾನಮಾನ ಇದ್ದೇ ಇರುತ್ತದೆ. ಹಾಗಾಗಿ ತಾವುಗಳು ಪುಸ್ತಕ ಪ್ರೇಮಿಗಳಾಗಬೇಕು. ಪುಸ್ತಕ ಪ್ರೇಮಿಗಳಾಗುವುದರ ಜೊತೆಗೆ ತಮ್ಮಲ್ಲಿ ಸಾಹಿತ್ಯದ ಕ್ಷೇತ್ರದಲ್ಲಿ ತಾವು ಹೆಚ್ಚು ಒಲವನ್ನು ತೋರಿಸಬೇಕು. ಈ ಒಂದು ಹೆಚ್ಚು ಪುಸ್ತಕಗಳನ್ನು ಓದುವುದರಿಂದ ತಮ್ಮಲ್ಲಿ ಜ್ಞಾನ ಅಭಿವೃದ್ಧಿಯನ್ನು ಹೊಂದುವುದರ ಜೊತೆಗೆ ತಮ್ಮ ಜೀವನದಲ್ಲಿ ಎದುರಾಗುವಂಥ ಸೋಲು ಗೆಲುವು, ಲಾಭ ನಷ್ಟ ಪ್ರತಿಯೊಂದನ್ನು ಕೂಡ ನಾವು ಸಮಾನವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೀವನದಲ್ಲಿ. ಹಾಗಾಗಿ ತಾವುಗಳು ಹೆಚ್ಚು ಪುಸ್ತಕ ಪ್ರೇಮಿಗಳಾಗಬೇಕು. ಬಿಡುವಿನ ವೇಳೆಯಲ್ಲಿ ಸಮಯವನ್ನು ಕೇವಲ ಮೊಬೈಲ್, ಟಿವಿಗಳನ್ನು ನೋಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಮಯವನ್ನು ಇವತ್ತಿನ ದಿನದಲ್ಲಿ ನಾವು ವ್ಯರ್ಥವನ್ನು ಮಾಡ್ತಾಯಿದ್ದೇವೆ. ಮೊಬೈಲ್ ನೋಡೋದು, ಟಿವಿ ನೋಡೋದು, ಮತ್ತು ಇನ್ಯಾದರೂ ಮಾತನಾಡ್ತಿದ್ರೆ ನಾವು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಬೇಡದೇ ಇರುವಂಥ ವಿಷಯಗಳನ್ನು ಮಾತನಾಡುವುದು, ಇದನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ. ಅದನ್ನು ನಾವು ಖಂಡಿತವಾಗ್ಲೂ ನಾವು ಬಿಡಬೇಕು. ಮೊಬೈಲ್ ನೋಡೋದ್ರಿಂದ ಏನು ಸಿಗೋಲ್ಲ, ಟಿವಿ ನೋಡೋದ್ರಿಂದಲೂ ಕೂಡ ನಮಗೇನು ಸಿಗೋಲ್ಲ. ಬೇರೆಯವರು ಬೇಡದೇ ಇರುವಂಥ ವಿಷಯಗಳನ್ನು ಮಾತನಾಡ್ತಿದ್ದಾಗ ಅಲ್ಲಿ ಹೋಗಿ ನಾವು ಕೂತ್ಕೊಳ್ಳೋದು, ಕೇಳ್ಕೊಳ್ಳೋದು, ನಾವು ಮಾತನಾಡುವುದು, ಅದು ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನು ತರೋದಿಲ್ಲ. ಆ ಒಂದು ಸಲುವಾಗಿ ತಾವುಗಳು ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದುವುದು, ದಿನಪತ್ರಿಕೆಗಳನ್ನು ಓದುವುದು, ಉತ್ತಮ ಕಾದಂಬರಿಗಳನ್ನು ಓದುವುದು, ಉತ್ತಮ ಪುಸ್ತಕ ಪ್ರೇಮಿಗಳಾಗೋದ್ರಿಂದ ನೀವು ಅಪಾರ ಜ್ಞಾನವನ್ನು ಪಡ್ಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲಿಕ್ಕೆ ಸಹಾಯ ಆಗ್ತದೆ. ಆ ಒಂದು ಸಲುವಾಗಿ ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಂಡಿದ್ದೀರಾ. ಮಾನ್ಯ ಸಭಾಧ್ಯಕ್ಷ ಸರ್ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಎಲ್ಲ ಗೌರವಾನ್ವಿತ ರಾಜ್ಯ ಮತ್ತು ನಮ್ಮ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರ ಸಹಯೋಗದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.